ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮೇರಿ ಗ್ರಾಮದ ಗರುಡಾದ್ರಿ ಲಕ್ಷ್ಮೀನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಇಂದು ಅದ್ದೂರಿಯಾಗಿ ಅಪಾರ ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ದೇವಾಲಯದಲ್ಲಿ ಬೆಳಗ್ಗೆ ಮೂಲ ವಿಗ್ರಹಕ್ಕೆ ಅಮೃತ ಅಭಿಷೇಕ, ಹೋಮ ಹವನಗಳು ಹಾಗೂ ದೇವರಿಗೆ ವಿಶೇಷ ಪೂಜಾ ಕಾರ್ಯಗಳು ನಡೆದವು. ಬಳಿಕ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ಗಂಧೋತ್ಸವ ನಡೆಸಲಾಯಿತು. ಉತ್ಸವದಲ್ಲಿ ದೇವರ ಮೂರ್ತಿಗಳನ್ನು ಕರೆತಂದು ರಥದಲ್ಲಿ ಕೂರಿಸಿ ಪೂಜೆ ಸಲ್ಲಿಸಲಾಯಿತು. ಶಾಸಕ ಸುಬ್ಬಾರೆಡ್ಡಿ, ತಹಶೀಲ್ದಾರ್ ಮನೀಷಾ ಎಸ್ ಪತ್ರಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಶಾಸಕ ಸುಬ್ಬಾರೆಡ್ಡಿ ಕುಟುಂಬ ಸಮೇತ ರಥೋತ್ಸವದಲ್ಲಿ ಭಾಗವಹಿಸಿದ್ದು, ಈ ವೇಳೆ ಮಾತನಾಡಿ, ಶ್ರೀ ಗರುಡಾದ್ರಿ ಲಕ್ಷ್ಮೀನರಸಿಂಹಸ್ವಾಮಿಯವರ ಅನುಗ್ರಹದಿಂದ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತಾಪಿ ವರ್ಗವು ಸಂತೋಷದಿಂದಿರಬೇಕು ಎಂದು ಸುಭೀಕ್ಷವಾಗಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದರು. ಈ ದಿನ ನಮ್ಮ ಮಿಟ್ಟೆಮರಿಯಲ್ಲಿ ಗರುಡಾದ್ರಿ ಲಕ್ಷ್ಮೀನರಸಿಂಹಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಈ ಭಾಗದ ಜನರಲ್ಲಿ ಈ ರಥೋತ್ಸವಕ್ಕೆ ಭಾಗಿಯಾಗಿ ಭಗವಂತನಿಗೆ ಫಲಪುಷ್ಪ ಅರ್ಪಿಸಿದಾಗ ತಮ್ಮ ಈಡೇರಿಕೆ, ತಮ್ಮ ಏನೇ ಒಂದು ಬೇಡಿಕೆ ಈಡೇರುತ್ತೆ ನಂಬಿಕೆ. ಆ ಪ್ರಯುಕ್ತ ಈ ಭಾಗದ ಜನರೆಲ್ಲ ಇವತ್ತು ಜಾತ್ರೆಯಲ್ಲಿ ಪಾಲ್ಗೊಂಡು ಸಂತೋಷವಾಗಿ ಪಾಲ್ಗೊಂಡಿದ್ದಾರೆ. ಭಗವಂತನ ನಾನು ಬೇಡೋದಿಷ್ಟೇ, ಈ ಒಂದು ನಮ್ಮ ರಾಜ್ಯ ಸುಭಿಕ್ಷವಾಗಿರಬೇಕು, ಒಳ್ಳೆ ಮಳೆ ಬೆಲೆ ಬಂದು ಈ ಭಾಗ ಚೆನ್ನಾಗಿರಬೇಕು, ಆರೋಗ್ಯವಂತ ಜನ ಇರಬೇಕು ಅಂತ ಆ ಲಕ್ಷ್ಮೀನರಸಿಂಹ ಗರುಡಾದ್ರಿ ಲಕ್ಷ್ಮೀನರಸಿಂಹಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ವಿಶೇಷವಾಗಿ ಕುಟುಂಬ ಸಮೇತ ಆಗಮಿಸಿ ಇವತ್ತು ಭಕ್ತಿಪೂರ್ವಕವಾಗಿ ನಮ್ಮ ಪೂಜೆ ಸಲ್ಲಿಸಿ ಭಗವಂತನಿಗೆ ನಾವು ಸೇವಾ ಪ್ರಾರ್ಥಿಸಿ. ಬೇರೆ ಕಾರ್ಯಕ್ರಮಗಳ ಬಗ್ಗೆ ಏನೇನು ಸರ್, ಇವತ್ತು ಬೇರೆ ಕಾರ್ಯಕ್ರಮ ನಡುಪಲ್ಲಿಯಲ್ಲಿ ಸುಮಾರು ವರ್ಷಗಳಿಂದ ಒಂದು ರಸ್ತೆ ಈ ರಥೋತ್ಸವದ ಸಮಯಕ್ಕೆ ನೆರೆಯ ಆಂಧ್ರಪ್ರದೇಶದ ಕದಿರಿಯಿಂದ ಗರುಡ ಪಕ್ಷಿ ಬಂದು ರಥ ಚಾಲನೆ ಮಾಡೋಕೆ ಸೂಚನೆ ಕೊಟ್ಟ ನಂತರವಷ್ಟೇ ಇಲ್ಲಿ ರಥಕ್ಕೆ ಚಾಲನೆ ನೀಡಲಾಗುತ್ತಿತ್ತು. ಗರುಡ ಪಕ್ಷಿ ಬಂದು ರಥದ ಪ್ರದಕ್ಷಿಣೆ ಹಾಕಿದ ನಂತರ ರಥವನ್ನ ಎಳೆದು ಬೀದಿಗಳಲ್ಲಿ ಸಂಚರಿಸಲಾಗುತ್ತಿತ್ತು. ಆದರೆ ಈ ವರ್ಷ ಗರುಡನ ಪ್ರದಕ್ಷಿಣೆಯಾಗದ ಹಿನ್ನೆಲೆ ಭಕ್ತರಲ್ಲಿ ನಿರಾಶೆ ಮೂಡಿಸಿತು. ಹಾಗಾಗಿ ಆಕಾಶದತ್ತ ನೋಡಿ ದೇವರನ್ನು ಸ್ಮರಿಸಿ ರಥವನ್ನ ಎಳೆಯಲಾಯಿತು. ರಥೋತ್ಸವದ ಸ್ಥಳದಲ್ಲಿ ವಿವಿಧ ಬಗೆಯ ಮಕ್ಕಳ ಆಟಿಕೆಗಳು, ತುತ್ತೂರಿ, ಬಗೆ ಬಗೆಯ ಬಲೂನ್ ಮತ್ತಿತರ ಆಟದ ಸಾಮಗ್ರಿಗಳ ಅಂಗಡಿ ಮಳಿಗೆಗಳು ತೆರೆಯಲಾಗಿತ್ತು. ಈ ವೇಳೆ ವ್ಯಾಪಾರ ವಹಿವಾಟು ಜೋರಾಗಿತ್ತು. ಇದರ ಜೊತೆಗೆ ಬುರುಗು, ಬೂಂದಿ, ಬತ್ತಾಸು, ಕಾಶಿದಾರಗಳು, ಸರಗಳು ಸೇರಿದಂತೆ ಹಲವಾರು ಸಾಮಗ್ರಿಗಳ ಮಳಿಗೆಗಳನ್ನು ತೆರೆಯಲಾಗಿತ್ತು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.